हरितोपलाभम् प्राभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु ಶ್ರೀ भगवत्कार्यसा ಕೃಷ್ಣ ನಮಸ್ಕಾರ ಆಚಾರ್ಯರೇ. बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 10ನೇ ಅಧ್ಯಾಯದಲ್ಲಿ ಇವತ್ತು 25ನೇ ಶ್ಲೋಕ. ತತೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದ್ ಋಷಿಭ್ಯಸ್ತ್ವಂ ಯತೋ ನಾವರ್ತತೆ ಯತಿಃ. ವಾಸುದೇವ ರೂಪಿಯಾದ ಭಗವಂತ ಧ್ರುವನಿಗೆ ವರವನ್ನ ಕೊಡ್ತಾ ಇದ್ದಾನೆ. ಹಿಂದೆ ಹೇಳಿದ ನಿನ್ನ ತಂದೆ ಉತ್ತಾನಪಾದ ರಾಜ್ಯವನ್ನ ನಿನಗೆ ಕೊಟ್ಟು ಕಾಡಿಗೆ ಹೋದ ಮೇಲೆ 36,000 ವರ್ಷಗಳ ಕಾಲ ನೀನು ಧರ್ಮದಿಂದ ಈ ಭೂಮಿಯನ್ನ ಆಳ್ತಿದಿ. ಆವಾಗಲೂ ನಿನಗೆ ಯಾರ ಒಂದು ವಿರೋಧವೂ ಕೂಡ ಇರೋದಿಲ್ಲ. ಆ ಸಮಯದಲ್ಲಿ ನೀನು ಅನೇಕ ದಕ್ಷಿಣೆಗಳಿಂದ ಕೂಡಿರ್ತಕ್ಕಂತಹ ಯಜ್ಞಗಳಿಂದ ನನ್ನನ್ನ ಆರಾಧನೆ ಮಾಡಿ ಈ ಲೋಕದಲ್ಲಿ ಉತ್ತಮವಾದ ಸುಖ ಭೋಗಗಳನ್ನ ಅನುಭವಿಸಿ ಮರಣಕಾಲದಲ್ಲಿ ನನ್ನನ್ನ ಸ್ಮರಣೆ ಮಾಡ್ತಿದಿ ಅಂತ ಇದಿಷ್ಟು ವಿಷಯವನ್ನ ನಾವು ಹಿಂದೆ ನೋಡಿದ್ವಿ. ಇಷ್ಟು ಹೇಳಿ ಭಗವಂತ ಮುಂದೆ ಹೇಳ್ತಾನೆ, ಆಮೇಲೆ ಅಂದ್ರೆ ಮರಣದ ನಂತರದಲ್ಲಿ ಅಂತ ಅರ್ಥ. ಯಾಕೆಂದ್ರೆ ಹಿಂದೆ ಬಂದದ್ದು ಅಂತೆ ಮಾ ಅನುಸ್ಮರಿಷ್ಯಸಿ, ಅಂತ್ಯಕಾಲದಲ್ಲಿ ಮರಣಕಾಲದಲ್ಲಿ ನನ್ನನ್ನ ಸ್ಮರಣೆ ಮಾಡ್ತಿದಿ ಅಂತ. ತತಃ ಆನಂತರ ಅಂದ್ರೆ ನಿನ್ನ 36,000 ವರ್ಷಗಳ ಕಾಲದ ನಂತರ, ಮರಣದ ನಂತರದಲ್ಲಿ ನೀನು ಧ್ರುವಲೋಕದ ಆಧಿಪತ್ಯವನ್ನ ಹೊಂದುತ್ತಿದಿ. ಆ ಧ್ರುವಲೋಕ ಏನಿದೆ ಅದು ಸರ್ವಲೋಕ ನಮಸ್ಕೃತಂ ಅಂತಾರೆ. ಎಲ್ಲ ಲೋಕಗಳಿಗೂ ವಂದ್ಯವಾಗಿರ್ತಕ್ಕಂಥದ್ದು, ಎಲ್ಲರಿಂದಲೂ ನಮಸ್ಕೃತವಾಗಿರ್ತಕ್ಕಂತಹ ಲೋಕ. ಸಪ್ತರ್ಷಿ ಮಂಡಲ ಏನಿದೆ ಆ ಸಪ್ತರ್ಷಿಗಳ ಮಂಡಲಕ್ಕಿಂತಲೂ ಮೇಲೆ ಇರತಕ್ಕಂತಹ ಲೋಕ ನನ್ನ ಧ್ರುವಲೋಕ.
ಧ್ರುವ ನಕ್ಷತ್ರದ ಆಧಿಪತ್ಯ. ಅಂತಹ ಧ್ರುವ ನಕ್ಷತ್ರದ ಆಧಿಪತ್ಯವನ್ನ ನೀನು ಪಡಿತಿದಿ. ಅದು ಎಂಥ ಲೋಕ ಅಂದ್ರೆ, ಯಾರು ಈ ಧ್ರುವಲೋಕಕ್ಕೆ ಹೋಗ್ತಾರೋ ಜ್ಞಾನಿಗಳು, ಎಲ್ಲ ಸಾಧನೆಯನ್ನ ಮುಗಿಸಿರ್ತಕ್ಕಂತಹ ಉತ್ತಮರಾದ ಜ್ಞಾನಿಗಳು ಒಂದು ಬಾರಿ ಆ ಧ್ರುವಲೋಕಕ್ಕೆ ಹೋದ್ರು ಅಂದ್ರೆ ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರೋದೇ ಇಲ್ಲ. ಅಂತಹ ಉತ್ತಮವಾದ ಲೋಕ ಆ ಧ್ರುವಲೋಕ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯತೋ ನಾವರ್ತತೆ ಯತಿಹಿ ಅಂತ. ನಾವರ್ತತೆ ಯತಿಹಿ ಅಂತಂದ್ರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಅಂದ್ರೆ ಧ್ರುವಲೋಕಕ್ಕೆ ಹೋದವರು ಮತ್ತೆ ಹಿಂದೆ ತಿರುಗಿ ಸಂಸಾರಕ್ಕೆ ಬರೋದಿಲ್ಲ ಅಂತ. ಇದರ ಅಭಿಪ್ರಾಯ, ಧ್ರುವಲೋಕ ಅಂತಂದ್ರೆ ಮೋಕ್ಷ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಮತ್ತೆ ಹಿಂದೆ ತಿರುಗಿ ಬರದೇ ಇರತಕ್ಕಂತಹ ಲೋಕ ಅಂದ್ರೆ ಅದು ಮೋಕ್ಷ ಮಾತ್ರ. ಮೋಕ್ಷಕ್ಕೆ ಹೋದವರು ಮತ್ತೆ ಹಿಂದೆ ತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಮತ್ತೆ ಮತ್ಸ್ಥಾನಂ ಅಂತ ಕೂಡ ಹೇಳಿದ್ದಾನೆ ಭಗವಂತ. ನನ್ನ ಸ್ಥಾನವನ್ನ ಪಡಿತಿದಿ ಅಂತ. ನನ್ನ ಸ್ಥಾನ ಅಂತಂದಾಗ್ಲೂ ಕೂಡ ಅದು ಮೋಕ್ಷ ಅಂತನ್ನೋ ರೀತಿ ನಮಗೆ ಅನಿಸ್ತದೆ. ಹಾಗಾಗಿ ಮತ್ಸ್ಥಾನಂ ಅನ್ನೋ ಪದ ಮತ್ತು ನಾವರ್ತತೆ ಯತಃ ಅನ್ನೋ ಪದ, ಎರಡು ಪದಗಳನ್ನ ನೋಡಿದಾಗ ಅದು ಮೋಕ್ಷ ಅಂತ ಅನಿಸ್ತದೆ. ಮೋಕ್ಷನೇ ಇರಬೇಕಾಗಾದ್ರೆ, ಯಾಕೆಂದ್ರೆ ಹಿಂತಿರುಗಿ ಬರೋದಿಲ್ಲ. ಅಂತಹ ನನ್ನ ಸ್ಥಾನವನ್ನ ನೀನು ಪಡಿತಿದಿ ಅಂತ. ಹಾಗಲ್ಲ ಅದಕ್ಕೆ ಅರ್ಥ. ಎಲ್ಲ ಸಾಧನೆಯನ್ನ ಮುಗಿಸಿ ಮೋಕ್ಷಕ್ಕೆ ಹೋಗ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲ ಜ್ಞಾನಿಗಳು. ಯತಿಹಿ ಅಂದ್ರೆ ಜ್ಞಾನಿಗಳು. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಜ್ಞಾನಿಗಳು ಮೋಕ್ಷಕ್ಕೆ ಹೋಗುವಾಗ ಈ ಧ್ರುವಲೋಕಕ್ಕೆ ಹೋಗಿ ಅಲ್ಲಿಂದ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಹಾಗರ್ಥ. ಧ್ರುವಲೋಕವೇ ಮೋಕ್ಷ ಅಲ್ಲ. ಈ ಹೊಂದುವ ಧ್ರುವಲೋಕದ ಆಧಿಪತ್ಯ ಏನಿದೆ ಇದು ಮೋಕ್ಷದಲ್ಲಿ ಇರ್ತಕ್ಕಂಥದ್ದಲ್ಲ. ಮೋಕ್ಷಕ್ಕೆ ಹೋಗುವಾಗ ಎಲ್ಲರೂ ಕೂಡ ಈ ಧ್ರುವಲೋಕಕ್ಕೆ ಹೋಗಿ ಅಲ್ಲಿಂದ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ, ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಹಾಗರ್ಥ. ಯಾರು ಈ ಧ್ರುವಲೋಕಕ್ಕೆ ಹೋಗ್ತಾರೋ ತಮ್ಮ ತಮ್ಮ ಧರ್ಮಾನುಷ್ಠಾನದಿಂದ ಈ ಧ್ರುವಲೋಕವನ್ನ ಹೊಂದತಕ್ಕಂತಹ ಜ್ಞಾನಿಗಳು ಮತ್ತೆ ತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಅವರು ಅಲ್ಲಿಂದ ನೇರವಾಗಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ಹೊರತು ಅದೇ ಮೋಕ್ಷ ಅಲ್ಲ, ಅದು ಭಗವಂತನ ಸ್ಥಾನವೇ. ಹಾಗಾಗಿ ಮತ್ಸ್ಥಾನಂ ಅಂತ ಹೇಳಿದ್ದಾನೆ ಭಗವಂತ. ನನ್ನ ಸ್ಥಾನ ಮೋಕ್ಷ ಇದ್ದಂತೆನೆ ಒಂದು ರೀತಿ. ಯಾಕೆಂದ್ರೆ ಮೋಕ್ಷಕ್ಕೆ ಹೋಗೋದಕ್ಕಿಂತ ಮೊದಲಿನ ಸ್ಥಾನ. ಇಲ್ಲಿಗೆ ಹೋಗಿ ಅಲ್ಲಿಂದ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋಗೋರು ಅಲ್ಲಿಗೆ ಹೋಗೋದು, ಬೇರೆ ಯಾರಿಗೂ ಆ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಹೋದವರು ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲ ಸಾಧನೆಯನ್ನ ಮುಗಿಸಿದ ವ್ಯಕ್ತಿಗಳು ಮೋಕ್ಷಕ್ಕೆ ಹೋಗುವಾಗ ಈ ಧ್ರುವಲೋಕಕ್ಕೆ ಹೋಗಿ ಅಲ್ಲಿಂದ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಅಂತಹ ಉತ್ತಮವಾದ ಒಂದು ಸ್ಥಾನ, ಆ ಧ್ರುವಲೋಕದ ಆಧಿಪತ್ಯವನ್ನ ನಿನಗೆ ನಾನು ಕೊಡ್ತೇನೆ ಅಂತ ಹೇಳಿ ಭಗವಂತ ತನ್ನ ಮಾತನ್ನ ಮುಗಿಸ್ತಾ ಇದ್ದಾನೆ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದ್ ಋಷಿಭ್ಯಸ್ತ್ವಂ ಯತೋ ನಾವರ್ತತೆ ಯತಿಹಿ. ಮೈತ್ರೇಯ ಉವಾಚ ಇತ್ಯರ್ಚಿತಃ ಸ ಭಗವಾನ್ ಅತಿಸೃಜ್ಯಾತ್ಮನಃ ಪದಂ ಬಾಲಸ್ಯ ಪಶ್ಯತೋ ಧಾಮ ಸ್ವಮಗಾದ್ ಗರುಡಧ್ವಜಃ. ಈಗ ಮೈತ್ರೇಯರು ತಮ್ಮ ಮಾತನ್ನ ಮುಂದುವರಿಸ್ತಾ ಇದ್ದಾರೆ. ಇದುವರೆಗೂ ಭಗವಂತ ಏನು ವರ ಕೊಟ್ಟ ಧ್ರುವನಿಗೆ ಅನ್ನೋದನ್ನ ಹೇಳಿದ್ರು. ಯಾವ ರೀತಿ ಭಗವಂತ ಮಾತಾಡಿ ಧ್ರುವನಿಗೆ ವರವನ್ನ ಕೊಟ್ಟ ಅನ್ನೋದನ್ನ ಮೈತ್ರೇಯರು ಹೇಳಿ ಈಗ ಪುನಃ ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ ವಿದುರನಿಗೆ. ಈ ರೀತಿ ಬಾಲಸ್ಯ
ಬಾಲಕನಾಗಿರ್ತಕ್ಕಂತಹ ಧ್ರುವನಿಂದ ಆರಾಧಿತನಾಗಿರ್ತಕ್ಕಂತಹ ಭಗವಾನ್ ಗರುಡಧ್ವಜ ವಾಸುದೇವ ರೂಪಿಯಾದ ಭಗವಂತ ಆ ಧ್ರುವನಿಗೆ, ಬಾಲಕನಾದ ಧ್ರುವನಿಗೆ ತನ್ನ ಧ್ರುವಲೋಕದ ಧ್ರುವ ನಕ್ಷತ್ರ ಲೋಕ ಏನಿದೆ, ತನ್ನದಾದ ಧ್ರುವ ನಕ್ಷತ್ರ ಲೋಕ, ಆ ಲೋಕದ ಆಧಿಪತ್ಯವನ್ನ ಅವನಿಗೆ ಕೊಟ್ಟು, ಧ್ರುವಲೋಕದ ಪದವಿ ಪದಂ, ಆತ್ಮನಃ ಪದಂ ಅಂತ, ತನ್ನ ಪದ ಅಂದ್ರೆ ತನ್ನ ಧ್ರುವಲೋಕ ಏನಿದೆ, ಭಗವಂತನ ಧ್ರುವಲೋಕ, ಆ ಲೋಕದ ಆಧಿಪತ್ಯವನ್ನ ಈ ಬಾಲಕನಾದ ಧ್ರುವನಿಗೆ ಕೊಟ್ಟು, ಅವನು ನೋಡ್ತಾ ನೋಡ್ತಾ ಇದ್ದಂತನೇ ಪಶ್ಯತಃ ಧಾಮ ಅಗಾತ್, ತನ್ನ ಲೋಕಕ್ಕೆ ಹೊರಟ ಭಗವಂತ. ಆ ವಾಸುದೇವ ಈ ರೀತಿಯಾಗಿ ಬಾಲಕನಾದ ಧ್ರುವನಿಗೆ ವರವನ್ನ ಕೊಟ್ಟು, ಆ ಧ್ರುವ ನೋಡ್ತಾ ನೋಡ್ತಾ ಇದ್ದಂತೆನೆ ತನ್ನ ಲೋಕವನ್ನ ಕುರಿತು ಪ್ರಯಾಣ ಮಾಡಿದ ಭಗವಂತ. ಇತ್ಯರ್ಚಿತ ಸ ಭಗವಾನ್ ಅತಿಸೃಜ್ಯಾತ್ಮನ ಪದಂ. ಅತಿಸೃಜ್ಯ ಅಂದ್ರೆ ಕೊಟ್ಟು ಅಂತ ಅರ್ಥ. ಆತ್ಮನಃ ಪದಂ ಅಂದ್ರೆ ತನ್ನ ಲೋಕದ ಸ್ಥಾನವನ್ನ ಅತಿಸೃಜ್ಯ ಕೊಟ್ಟು, ಪಶ್ಯತಃ ನೋಡ್ತಾ ಇದ್ದಂತೆನೆ ಧಾಮ ಸ್ವಂ ಧಾಮ ಅಗಾತ್, ತನ್ನ ಧಾಮವನ್ನ, ತನ್ನ ಲೋಕವನ್ನ ಕುರಿತು ಹೋದ. ಬಾಲಸ್ಯ ಪಶ್ಯತೋ ಧಾಮ ತ್ವಮಗಾದ್ ಗರುಡಧ್ವಜ ಸೋಪಿ ಸಂಕಲ್ಪಜಂ ವಿಷ್ಣೋಃ ಪಾದಸೇವೋಪಸಾದಿತಂ ಪ್ರಾಪ್ಯ ಸಂಕಲ್ಪ ನಿರ್ವಾಣಂ ನಾತಿ ಪ್ರೀತೋಭ್ಯಗಾತ್ ಪುರಂ. ಈ ರೀತಿ ಬಾಲಕನಾದಂತಹ ಧ್ರುವನಿಗೆ ಸರ್ವೋತ್ತಮನಾದ ಗರುಡಧ್ವಜನಾದ ವಾಸುದೇವ ರೂಪಿಯಾದ ಭಗವಂತನ ಅನುಗ್ರಹ ಆಗಿದೆ. ಆ ಭಗವಂತನ ಪಾದ ಸೇವೆಯಿಂದ ತೃಪ್ತನಾದಂತಹ ಭಗವಂತ ಅವನಿಗೆ ಪೂರ್ಣ ಅನುಗ್ರಹವನ್ನ ಮಾಡಿದ್ದಾನೆ. ಆ ಭಗವಂತನ ಅನುಗ್ರಹವನ್ನ ತಾನು ಏನು ಸಂಪಾದನೆ ಮಾಡಿದ, ತಾನು ಮನಸ್ಸಿನಲ್ಲಿ ಅಂದುಕೊಂಡದ್ದೇನಿತ್ತು ಅದೆಲ್ಲ ಪೂರೈಸ್ತವನಿಗೆ. ತಾನು ಯಾವುದಕ್ಕೋಸ್ಕರ ಇಲ್ಲಿಂದ ತಪಸ್ಸು ಮಾಡಬೇಕು ಅಂತ ಹೋಗಿದ್ನೋ ಆ ಒಂದು ಮನಸ್ಸಿನ ಬಯಕೆಗಳೆಲ್ಲ ಈಡೇರ್ತು. ಆದರೂ ಅವನಿಗೆ ಪೂರ್ತಿ ಸಂತೋಷ ಆಗಲಿಲ್ಲಂತೆ, ಪೂರ್ತಿ ತೃಪ್ತಿ ಆಗಲಿಲ್ಲಂತೆ ಧ್ರುವನಿಗೆ. ಭಗವಂತ ಇಷ್ಟೆಲ್ಲ ವರಗಳನ್ನ ಕೊಟ್ಟರೂ ಕೂಡ, ಧ್ರುವಲೋಕದ ಆಧಿಪತ್ಯವನ್ನ ಕೊಟ್ಟಿದ್ದಾನೆ. ಅದಕ್ಕೂ ಮೊದಲು ಈಗ ತನ್ನ ತಂದೆಯ ಸ್ಥಾನವನ್ನ, ರಾಜ್ಯಭಾರದ ಒಂದು ಜವಾಬ್ದಾರಿ, ಭೂಮಿಯಲ್ಲಿ 36,000 ವರ್ಷಗಳ ಕಾಲ ಅವನು ರಾಜನಾಗಿ ಒಳ್ಳೆ ಸುಖವಾದ ಸಂಪದ್ಭರಿತ ಭೋಗಗಳಿಂದ ಇರ್ತಕ್ಕಂತಹ ಒಂದು ವರವನ್ನ ಭಗವಂತ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟರೂ ಕೂಡ ತನ್ನ ಸಂಕಲ್ಪ ಏನಿತ್ತು ಮನಸ್ಸಿನಲ್ಲಿ ಅದೆಲ್ಲ ಅವನಿಗೆ ಸಿಕ್ಕಿದೆ. ಅಂತ ಫಲವನ್ನೆಲ್ಲ ಭಗವಂತನ ಅನುಗ್ರಹದಿಂದ ಸಂಪಾದನೆ ಮಾಡಿಕೊಂಡಿದ್ದಾನೆ. ಆದರೂ ನಾತಿ ಪ್ರೀತಃ, ಅವನಿಗೆ ಪೂರ್ತಿ ತೃಪ್ತಿ ಆಗಲಿಲ್ಲಂತೆ. ತೃಪ್ತಿ ಆಗದೇ ಇರುವವನಂತೆ ತನ್ನ ಊರಿಗೆ ಹಿಂತಿರುಗಿ ಬಂದ. ಕಾಡಿಗೆ ಭಗವಂತನ ದರ್ಶನಕ್ಕೆ, ತಪಸ್ಸಿಗೆ ಅಂತ ಹೋದವನು ತೃಪ್ತಿ ಪೂರ್ತಿ ಆಗದೇ ಇರುವವನಂತೆ ಹಿಂತಿರುಗಿ ಬಂದಿದ್ದಾನೆ. ಇಷ್ಟೆಲ್ಲ ವರವನ್ನ ಪಡ್ಕೊಂಡ್ರೂ ಕೂಡ ನಾತಿಪ್ರೀತಃ, ಪೂರ್ತಿ ತೃಪ್ತಿ ಆಗ್ಲಿಲ್ಲಂತೆ. ಆ ರೀತಿ ಮತ್ತೆ ಹಿಂತಿರುಗಿ ಊರಿಗೆ ಬಂದ. ಸೋಪಿ ಸಂಕಲ್ಪಜಂ ವಿಷ್ಣೋಃ ಪಾದ ಸೇವೋಪಸಾದಿತಂ ಪ್ರಾಪ್ಯ ಸಂಕಲ್ಪ ನಿರ್ವಾಣಂ ನಾತಿ ಪ್ರೀತೋಭ್ಯಗಾತ್ ಪುರಂ. ವಿದುರೌವಾಚ ಸುದುರ್ಲಭಂ ಯತ್ ಪರಮಂ ಪದಂ ಹರೇಃ
ಮಾಯಾವಿನಸ್ತಚ್ಚರಣಾರ್ಚನಾರ್ಜಿತಂ ಲಬ್ಧ್ವಾಪ್ಯಸಿದ್ಧಾರ್ಥಮಿವೈಕಜನ್ಮನಾ ಕಥಂ ಸ್ವಮಾತ್ಮಾನಮಮನ್ಯತಾರ್ಥವಿತ್. ಮೈತ್ರೇಯ ಋಷಿಗಳು ಹೇಳುವಾಗ ನಾತಿಪ್ರೀತಃ ಅಭ್ಯಗಾತ್ ಪುರಂ ಅಂತ ಹೇಳಿದರು. ಇಷ್ಟೆಲ್ಲ ಭಗವಂತನ ಸೇವೆಯನ್ನು ಮಾಡಿದ್ರಿಂದ, ಭಗವಂತನ ಅನುಗ್ರಹದ ಮೂಲಕವಾಗಿ ತಾನು ಸಂಕಲ್ಪ ಮಾಡಿದ್ದೆಲ್ಲವನ್ನೂ ಪಡ್ಕೊಂಡ ಮೇಲೂ ಕೂಡ ಪೂರ್ತಿ ತೃಪ್ತಿ ಆಗದೇ ಇರುವವನಂತೆ ತನ್ನ ಊರಿಗೆ ಹಿಂತಿರುಗಿ ಬಂದ ಅಂತ ಹೇಳಿದ ಕೂಡ್ಲೇನೆ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆ ಹಾಗೆ ಅಂತ ಎಲ್ರಿಗೂ ಪ್ರಶ್ನೆ ಬರ್ತದೆ. ಅವನು ಬಯಸಿದ್ದೆಲ್ಲ ಅವನಿಗೆ ಸಿಕ್ಕಿದೆ. ಸರ್ವಜ್ಞನಾದಂತಹ ಭಗವಂತನ ಪಾದ ಸೇವೆಯ ಬಲದಿಂದ ಅತ್ಯಂತ ದುರ್ಲಭವಾದ ಉತ್ತಮವಾದ ಪದವಿಯೂ ಸಿಕ್ಕಿದೆ ಅವನಿಗೆ. ಯಾರಿಗೂ ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಉತ್ತಮವಾದ ಪದವಿ, ಧ್ರುವಲೋಕದ ಆಧಿಪತ್ಯ. ಅಂತಹ ಉತ್ತಮವಾದ ಪದವಿಯನ್ನ ಇವನು ಕೇವಲ ಒಂದೇ ಜನ್ಮದಲ್ಲಿ ಸಂಪಾದನೆ ಮಾಡಿಕೊಂಡಿದ್ದಾನೆ ಧ್ರುವ. ಇಷ್ಟಾದರೂ ಕೂಡ ಅವನಿಗೆ ತೃಪ್ತಿ ಪೂರ್ತಿ ಆಗಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಯಾಕೆ ಅವನು ಕೃತಾರ್ಥನಾಗದೇ ಇರುವವನಂತೆ ತೋರ್ಕೊಂಡ? ಅವನು ಏನೊಂದು ಪದವಿಯನ್ನ ಸಾಧನೆ ಮಾಡ್ಕೊಂಡಿದ್ದಾನಲ್ಲ, ಧ್ರುವಲೋಕದ ಆಧಿಪತ್ಯ, ಅದರ ಮಹತ್ವ ಏನು ಅನ್ನೋದು ಅವನಿಗೆ ಗೊತ್ತೇ ಇದೆ. ಅದು ಅಷ್ಟು ಸಾಧಾರಣವಾದ ಒಂದು ಸ್ಥಾನ ಅಲ್ಲ. ಅದು ಧ್ರುವಲೋಕದ ಆಧಿಪತ್ಯ ಅಂತನ್ನೋದು ಸಾಧಾರಣವಾದ ಸ್ಥಾನ ಏನಲ್ಲ. ಅದು ಅವನಿಗೆ ಗೊತ್ತೇ ಇದೆ ಧ್ರುವನಿಗೆ. ಅದು ಗೊತ್ತಿದ್ರುನು, ಅಂತಹ ಉತ್ತಮವಾದ ಧ್ರುವಲೋಕದ ಆಧಿಪತ್ಯವನ್ನ ಅವನು ಪಡ್ಕೊಂಡಿದ್ರುನು ಇನ್ನೂ ಕೃತಾರ್ಥನಾಗದೇ ಇರುವವನಂತೆ ತೋರ್ಕೊಂಡ ಅಂತಿರಲ್ಲ, ಇದು ಯಾಕೆ ಅಂತ ವಿದುರ ಮೈತ್ರೇಯ ಋಷಿಗಳ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆ ಹಾಗೆ ಆಯ್ತು ಅವನಿಗೆ? ಕಥಂ ತ್ವಂ ಆತ್ಮಾನಂ ಅಮನ್ಯತ ಅರ್ಥವಿತ್ ಲಬ್ಧ್ವಾಪಿ, ಪಡ್ಕೊಂಡಾಗಿದೆ ಅವನು. ಅವನ ಸಂಕಲ್ಪದಂತೆ ಅವನಿಗೆ ಏನೇನು ಸಿಗಬೇಕು ಅದೆಲ್ಲ ಪಡ್ಕೊಂಡಾಗಿದೆ. ಲಬ್ಧ್ವಾಪಿ ಅಸಿದ್ಧಾರ್ಥಮಿವ, ಅಸಿದ್ಧಾರ್ಥಮಿವ ಯಾಕೆ ಅಮನ್ಯತ ಅಂತ, ಅವನಿಗೆ ಯಾಕೆ ಕೃತಾರ್ಥನಾಗದೇ ಇರುವವನಂತೆ ಯಾಕೆ ತೋರಿಕೊಂಡ ಅಂತ ಈ ರೀತಿ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸುದುರ್ಲಭಂ ಯತ್ ಪರಮಂ ಪದಂ ಹರೇಃ ಮಾಯಾವಿನಸ್ತಚ್ಚರಣಾರ್ಚನಾರ್ಜಿತಂ ಲಬ್ಧ್ವಾಪ್ಯಸಿದ್ಧಾರ್ಥಮಿವೈಕ ಜನ್ಮನಾ ಕಥಂ ಸ್ವಮಾತ್ಮಾನಮಮನ್ಯತಾರ್ಥವಿತ್. ಅದಕ್ಕೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ಮೈತ್ರೇಯ ಉವಾಚ ಮಾತು ಸಪತ್ಯಾ ವಾಗ್ಬಾಣೈಃ ಹೃದಿ ವಿದ್ಧಸ್ತು ತಾನ್ ಸ್ಮರನ್ ನೈಚ್ಛನ್ ಮುಕ್ತಿಪತೇರ್ಮುಕ್ತಿಂ ತಸ್ಮಾತ್ ತಾಪಮುಪೇಯಿವಾನ್. ಅದಕ್ಕೆ ಏನ್ ಕಾರಣ ಅನ್ನೋದನ್ನ ಮೈತ್ರೇಯರು ಹೇಳ್ತಾ ಇದ್ದಾರೆ. ವಿದುರ, ಅವನಿಗೆ ಇಲ್ಲಿಂದ ಹೋಗುವಾಗ ಮಲತಾಯಿಯಾದ ಸುರುಚಿ ಅವಳು ಹೇಳಿದ ಮಾತುಗಳು, ಆ ಮಲತಾಯಿಯ ಮಾತಿನ ಬಾಣಗಳು ಅವನ ಎದೆಗೆ ತಾಟಿ ಬಿಟ್ಟಿದ್ವು. ವಾಗ್ಬಾಣೈಹಿ ಸಪತ್ನ್ಯಾಹ ಮಾತುಹು ಸಪತ್ನ್ಯಾಹ ವಾಗ್ಬಾಣೈಹಿ, ತನ್ನ ತಾಯಿಯ ಸಪತ್ನಿ ಅಂದ್ರೆ ಮಲತಾಯಿ, ಅವಳ ವಾಗ್ಬಾಣಗಳೇನಿದ್ದಾವೆ, ಮಾತು ಎಂಬ ಬಾಣಗಳು, ಆ ಮಾತೆಂಬ ಬಾಣಗಳು ಅವನ ಎದೆಯನ್ನೇ ಚುಚ್ಚಿಬಿಟ್ಟಿದ್ವು. ಅದನ್ನ ನೆನಿತಾ ಇದ್ದಾನೆ. ಅದು ಮರಿಲಿಕ್ಕಾಗ್ತಾ ಇಲ್ಲ ಅವನಿಗೆ. ಆ ಸುರುಚಿ ಆಡಿದ ಮಾತುಗಳು
ಅದನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ. ಹೋಗಿ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಭಗವಂತನ ಅನುಗ್ರಹವನ್ನ ಪಡ್ಕೊಂಡು ಧ್ರುವಲೋಕದ ಸಂಪಾದನೆಯನ್ನ ಮಾಡ್ಕೊಂಡು ಬಂದರೂ ಕೂಡ ಈ ತಾಯಿ ಮಲತಾಯಿ ಆಡಿದ ಕೆಟ್ಟ ಮಾತುಗಳೇನಿದ್ದಾವೆ, ಆ ಮಾತುಗಳೆಂಬ ಬಾಣಗಳೇನು ಎದೆಗೆ ನಾಟಕೊಂಡಿದ್ದಾವೆ, ಅದನ್ನ ಮಾತ್ರ ಅವನಿಗೆ ಮರಿಲಿಕ್ಕಾಗ್ತಾ ಇಲ್ಲ. ಅದನ್ನೇ ನೆನಿತಾ ಬರ್ತಾ ಇದ್ದಾನೆ. ಅವನಿಗೆ ಈ ಧ್ರುವಲೋಕದ ಆಧಿಪತ್ಯ ಏನಿದೆ ಅಲ್ಲ, ಭಗವಂತ ಧ್ರುವಲೋಕದ ಆಧಿಪತ್ಯವನ್ನ ಕೊಟ್ಟಿದ್ದಾನೆ. ಅದು ಒಂದು ದೊಡ್ಡ ಜವಾಬ್ದಾರಿ. ನನಗೆ ಭಗವಂತ ಕೊಟ್ಟ ಜವಾಬ್ದಾರಿ, ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು, ಇದು ಭಗವಂತನ ಪ್ರೇರಣೆ. ಭಗವಂತ ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಅದನ್ನ ನಾನು ನಿಭಾಯಿಸಬೇಕು, ಇದು ನನ್ನ ಕರ್ತವ್ಯ ಅಂತ ತಿಳಿದು ಅವನು ನೇರವಾಗಿ ಮುಕ್ತಿಯನ್ನ ಬೇಡಲಿಲ್ಲ. ಅವನು ಕೇಳಬಹುದಾಗಿತ್ತು, ನನಗೆ ಯಾಕೆ ಇಷ್ಟೆಲ್ಲ ಈ 36,000 ವರ್ಷ ಭೂಮಿಯಲ್ಲಿ ರಾಜನಾಗೋದು, ಆಮೇಲೆ ಧ್ರುವಲೋಕ ಆಧಿಪತ್ಯವನ್ನ ಪಡೆದು ಧ್ರುವಲೋಕದಲ್ಲಿ ಇದ್ದು ಆ ಧ್ರುವಲೋಕವನ್ನ ಆಳೋದು ಕಲ್ಪಾಂತದವರೆಗೆ, ಇಷ್ಟೆಲ್ಲ ಬೇಕಾಗಿಲ್ಲ, ನನಗೆ ನೇರವಾಗಿ ಮೋಕ್ಷವನ್ನ ಕೊಟ್ಟು ಬಿಡು ಅಂತ ಭಗವಂತನ ಹತ್ರ ಕೇಳಬಹುದಾಗಿತ್ತು. ಆರಾಮವಾಗಿ ಮೋಕ್ಷಕ್ಕೆ ಹೋಗ್ಬಿಡ್ಬೋದಾಗಿತ್ತು. ಹಾಗೆ ಕೇಳಲಿಲ್ಲ ಅವನು. ನೈಚ್ಛನ್ ಮುಕ್ತಿಂ ಅಂತಾರೆ. ಮುಕ್ತಿಂ ನೈಚ್ಛತ್, ಮೋಕ್ಷವನ್ನ ಅವನು ಕೇಳಲಿಲ್ಲ. ಮೋಕ್ಷವನ್ನ ಕೊಡುವಂತ ಬೇಡಬಹುದಾಗಿತ್ತು, ಕೇಳಲಿಲ್ಲ. ಯಾಕೆ ಅಂದ್ರೆ ಭಗವಂತ ನನಗೆ ಪ್ರೇರಣೆ ಮಾಡಿದ್ದಾನೆ. ಧ್ರುವಲೋಕದ ಆಧಿಪತ್ಯ ಎಂಬ ಒಂದು ಕರ್ತವ್ಯ, ಅದನ್ನು ನಿರ್ವಹಣೆ ಮಾಡುವಂತ ನನಗೆ ಭಗವಂತ ಪ್ರೇರಣೆ ಮಾಡಿದ್ದಾನೆ. ಇದೊಂದು ಜವಾಬ್ದಾರಿಯ ಕೆಲಸ ನನಗೆ. ಆ ಲೋಕದ ಆಧಿಪತ್ಯವನ್ನ ನಾನು ನಿರ್ವಹಣೆ ಮಾಡಬೇಕು, ಭಗವಂತನ ಸಂಕಲ್ಪ ಅಂತ ತಿಳ್ಕೊಂಡು ನನಗೆ ಅದು ಬೇಡ, ಮೋಕ್ಷ ಕೊಡು ಅಂತ ಕೇಳಲಿಲ್ಲ. ತಾನು ಸಂತಾಪವನ್ನ ಹೊಂದಿದವನಂತೆ ತೋರ್ಕೊಂಡ. ನಿಜವಾಗಲೂ ಅದು ಸಂತಾಪ ಅಲ್ಲ. ಆದ್ರೆ ತಾನು ಸಂತಾಪವನ್ನ ಪಡೆದವನಂತೆ ತೋರ್ಕೊಂಡ. ಯಾಕೆ ಹೀಗೆ ಮಾಡಿದ ಅಂದ್ರೆ, ಬೇರೆಯವರು ಯಾರು ಇಂತಹ ಕರ್ತವ್ಯ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೋ, ಈಗ ಇದು ಇವನ ಕರ್ತವ್ಯ, ಧ್ರುವಲೋಕದ ಆಧಿಪತ್ಯ ಅಂತ ಅನ್ನೋದು ಧ್ರುವನ ಕರ್ತವ್ಯ, ಇದು ಅವನ ಜವಾಬ್ದಾರಿ. ಇದು ಈ ರೀತಿ ಕರ್ತವ್ಯ ಇಲ್ಲದೆ ಇರ್ತಕ್ಕಂತಹ ಬೇರೆಯವರು ಯಾರು ಕೂಡ ಪದವಿಯನ್ನ ಬಯಸಬಾರದು ಅನ್ನೋದನ್ನ ತೋರ್ಸ್ಲಿಕ್ಕೋಸ್ಕರ ತಾನು ಸಂತಾಪವನ್ನ ಹೊಂದಿದವನಂತೆ ತೋರ್ಕೊಂಡ ಅಷ್ಟೆ. ದೊಡ್ಡ ಜವಾಬ್ದಾರಿ ಬಂದ್ಬಿಡುತ್ತಲ್ಲ ನನಗೆ, ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನಾನು ಹೇಗೆ ನಿಭಾಯಿಸ್ಲಿ ಅಂತ ಆ ರೀತಿ ಸಂತಾಪವನ್ನ ಪಡೆದವನಂತೆ ತೋರಿಕೊಂಡ. ಅವನಿಗೇನದು ಗೊತ್ತಿರ್ಲಿಲ್ಲ ಅಂತಲ್ಲ, ಅದು ಅವನದ್ದೇ ಯೋಗ್ಯತೆ. ಆ ಯೋಗ್ಯತಾನುಸಾರವಾಗಿ ಭಗವಂತ ಇದನ್ನ ನನಗೆ ಕೊಟ್ಟಿದ್ದಾನೆ, ಈ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಬೇಕು, ಇದು ಭಗವಂತನ ಪ್ರೇರಣೆ ಅಂತ ಗೊತ್ತಿತ್ತು ಅವನಿಗೆ. ಹಾಗಾಗಿ ಅವನು ಮೋಕ್ಷವನ್ನೇನು ಕೇಳಲಿಲ್ಲ, ಅದನ್ನ ನಾನು ನಿಭಾಯಿಸ್ತೇನೆ ಅಂತಾನೆ ಭಗವಂತನಿಗೆ ಅವನು ಹೇಳಿದ. ಅಷ್ಟಾದರೂ ಈಗ ಸಂತಾಪವನ್ನ ಹೊಂದಿದವನಂತೆ, ಅತೃಪ್ತಿಯಾದವನಂತೆ ತೋರ್ಕೊಂಡದ್ದು ಬೇರೆಯವರು ಯಾರು ಇದಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರಲ್ಲ, ಅಂಥವ್ರು, ಅವರಿಗೆ ಅಯೋಗ್ಯವಾದಂತಹ ಪದವಿಯನ್ನ ಅವರು ಬಯಸಬಾರದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಜಗತ್ತಿಗೆ ತಾನು ಆ ರೀತಿ ಅತೃಪ್ತನಾದವನಂತೆ ತೋರಿಕೊಂಡ ಅಂತ. ಹಾಗಾದ್ರೆ 2 ಕಾರಣಗಳನ್ನ ಕೊಟ್ಟ ಹಾಗಾಯ್ತು. ಒಂದು, ತನ್ನ ಮಲತಾಯಿ ಆಡಿದ ಮಾತುಗಳು ಅವನ ಎದೆಯಲ್ಲಿ ಚುಚ್ಚುತ್ತಾ ಇದೆ, ಅದು ಒಂದು. ಇದು ಲೌಕಿಕವಾದ ಕಾರಣ.
ಇದು ಅಂಥ ಪ್ರಧಾನವಾದ ಕಾರಣ ಏನಲ್ಲ. ನಿಜವಾದ ಕಾರಣ ಅಯೋಗ್ಯರಾದಂಥವರು ತಮಗೆ ಯೋಗ್ಯತೆ ಇಲ್ಲದೆ ಇರತಕ್ಕಂತಹ ಪದವಿಯನ್ನ ಬಯಸಬಾರದು ಅನ್ನೋದನ್ನ ತಿಳಿಸ್ಬೇಕು. ಇವನು ಅದಕ್ಕೆ ಅಯೋಗ್ಯ ಅಂತ ಅರ್ಥ ಅಲ್ಲ. ತನಗೆ ಅದಕ್ಕೆ ಯೋಗ್ಯತೆ ಇದೆ, ಭಗವಂತನ ಸಂಕಲ್ಪ ಇದು, ಭಗವಂತ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಅದನ್ನು ನಾನು ಮಾಡಲೇಬೇಕು ಅನ್ನೋದು ಧ್ರುವನಿಗೆ ಗೊತ್ತಿದೆ. ಬೇರೆಯವರು ಯಾರು ಇಂತಹ ಪದವಿಗೆ ಯೋಗ್ಯತೆ ಇರೋದಿಲ್ವೋ ಅಂತಹ ವ್ಯಕ್ತಿಗಳು ತಮಗೆ ಅಯೋಗ್ಯವಾದ ಪದವಿಗಳನ್ನ ಬಯಸಬಾರದು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ತಾನು ಆ ರೀತಿ ಸಂತಾಪವನ್ನ ಹೊಂದಿದವನಂತೆ ತೋರಿಕೊಂಡ ಅಂತ. ಮಾತುಃ ಸಪತ್ನ್ಯಾ ವಾಗ್ಬಾಣೈಃ ಹೃದಿ ವಿದ್ಧಸ್ತು ತಾನ್ ಸ್ಮರನ್ ನೈಚ್ಛನ್ ಮುಕ್ತಿಪತೇರ್ಮುಕ್ತಿಂ ತಸ್ಮಾತ್ ತಾಪಮುಪೇಯಿವಾನ್. ಧ್ರುವ ಉವಾಚ ಸಮಾಧಿನಾನೇಕ ಭವೇನ ಯತ್ಪದಂ ವಿದುಸ್ಸನಂದಾದಯ ಊರ್ಧ್ವರೇತಸಃ ಮಾಸೈರಹಂ ಷಡ್ಭಿರಮುಷ್ಯ ಪಾದಯೋಃ ಛಾಯಾಮುಪೇತ್ಯಾಪಹತಃ ಪೃಥಂಗ್ ಮತಿಃ. ಧ್ರುವ ಉವಾಚ ಅಂದ್ರೆ ತನಗ ತಾನೇ ಹೇಳ್ಕೊಂಡ ಅಂತ ಅರ್ಥ. ಅಲ್ಲಿ ಯಾರು ಇಲ್ಲ, ಧ್ರುವ ಹೇಳ್ಕೊಳ್ತಾ ಇದ್ದಾನೆ. ಏನು ಅಂದ್ರೆ ಸನಂದ, ಸನಕ, ಸನಂದ, ಸನಾತನ ಮೊದಲಾದಂಥವ್ರಿದ್ದಾರಲ್ಲ, ನೈಷ್ಠಿಕ ಬ್ರಹ್ಮಚರ್ಯರಾದಂತಹ ಉತ್ತಮ ಮುನಿಗಳು, ಅಂತಹ ಊರ್ಧ್ವರೇತಸ್ಕರಾದ ಸನಂದಾದಿಗಳು ಕೂಡ ಅನೇಕ ಜನ್ಮಗಳ ಯೋಗ ಸಮಾಧಿಯ ಅನುಷ್ಠಾನದಿಂದ ಮಾತ್ರ ಭಗವಂತನ ಪಾದವನ್ನ ಕಾಣ್ತಾರೆ. ಯತ್ ಪದಂ, ಯಾವ ಭಗವಂತನ ಪಾದ ಇದೆ ಅದು ಊರ್ಧ್ವರೇತಸಃ ಸನಂದಾದಯಃ, ಊರ್ಧ್ವರೇತಸ್ಕರಾದಂತಹ ಸನಂದಾದಿಗಳು ಅನೇಕ ಭವೇನ ಸಮಾಧಿನ ವಿದುಹು, ಅನೇಕ ಜನ್ಮಗಳ ಸಮಾಧಿಯಿಂದ ಅಂದ್ರೆ ಯೋಗ ಸಾಮರ್ಥ್ಯದಿಂದ, ಯೋಗಾನುಷ್ಠಾನದಿಂದ ಭಗವಂತನ ಪಾದವನ್ನ ಕಾಣಲಿಕ್ಕೆ ಸಮರ್ಥರಾಗಿದ್ದಾರೆ. ಹೀಗಿರುವಾಗ ನಾನು ಕೇವಲ 6 ತಿಂಗಳ ಸಾಧನೆಗಳಿಂದ, ಕೇವಲ 6 ತಿಂಗಳು ಸಾಧನೆಯನ್ನ ಮಾಡಿ ಅಂತಹ ಭಗವಂತನ ಪಾದದ ನೆರಳನ್ನ ನಾನು ಹೊಂದಿದ್ದೇನೆ ಅಂತಾನೆ. ಸನಕ ಸನಂದಾದಿಗಳು ಎಷ್ಟೋ ಜನ್ಮಗಳಲ್ಲಿ ಸಾಧನೆಯನ್ನ ಮಾಡಿ ಯೋಗ ಸಮಾಧಿಯಿಂದ ಮಾತ್ರ ಕಾಣಲಿಕ್ಕೆ ಸಾಧ್ಯವಾಗ್ತಕ್ಕಂತಹ ಭಗವಂತನ ಪಾದವನ್ನ ನಾನು ಕೇವಲ 6 ತಿಂಗಳಲ್ಲಿ, ಅಹಂ ಷಡ್ಭಿಹಿ ಮಾಸೈಹಿ, ಕೇವಲ 6 ತಿಂಗಳಲ್ಲಿ, 6 ತಿಂಗಳು ಮಾಡುವ ಸಾಧನೆಯಿಂದಲೇ ಆ ಭಗವಂತನ ಪಾದದ ಛಾಯಾಮುಪೇತ್ಯ, ನೆರಳನ್ನ ಹೊಂದಿದ್ದೇನೆ. ಭಗವಂತನ ಪಾದದ ನೆರಳನ್ನ ನಾನು ಹೊಂದಿದ್ದೇನೆ. ಆದ್ರೇನು, ಏನ್ ಮಾಡ್ದಂಗಾಯ್ತು, ನೋಡ್ದೆ, ಭಗವಂತನ ದರ್ಶನ ಆಯ್ತು, ಈಗ ಮತ್ತೆ ಬಂದುಬಿಟ್ಟೆ. ವಿಷಯ ಭೋಗ ಪದಾರ್ಥಗಳಲ್ಲಿ ಮನಸ್ಸನ್ನ ಇಟ್ಟು ಆ ವಿಷಯದ ಆಸೆಯಿಂದ ಹೊಡೆಸ್ಕೊಂಡು ಅಪಹತಃ ಅಂತ. ಅಪಹತಃ ಅಂದ್ರೆ ಹೊಡೆಸ್ಕೊಳ್ಳೋದು. ವಿಷಯ ಪದಾರ್ಥಗಳ ಆಸೆ ಅಂತನ್ನೋದು ನಮ್ಮನ್ನು ಹೊಡೆದು ಬಿಡುತ್ತದೆ. ಆ ವಿಷಯ ಭೋಗದ ಆಸೆಯಿಂದ ಹೊಡೆಸ್ಕೊಂಡು ಅಲ್ಲಿಂದ ಮತ್ತೆ ಈಚೆಗೆ ಬಂದು ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ.
ಸನಕಾದಿಗಳು ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಅನೇಕ ಜನ್ಮಗಳಲ್ಲಿ ತಪಸ್ಸಮಾಧಿಯಿಂದ ಭಗವಂತನ ಪಾದವನ್ನ ಕಾಣಲಿಕ್ಕೆ ಬಯಸ್ತಾರೆ. ಆ ರೀತಿ ಕಷ್ಟಪಟ್ಟು ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿ ಯಾವ ಭಗವಂತನ ಪಾದದ ದರ್ಶನವನ್ನು ಪಡಿತಾರೋ ಅಂತಹ ಭಗವಂತನ ಪಾದವನ್ನು ನಾನು ಕೇವಲ 6 ತಿಂಗಳ ಸಾಧನೆಯನ್ನ ಮಾಡಿ ಪಡೆದೆ. ಆದ್ರೆ ಏನು ಉಪಯೋಗ? ಈಗ ಈ ವಿಷಯ ಪದಾರ್ಥದ ವೈಭೋಗದ ಆಸೆಯಿಂದ ಹೊಡೆಸ್ಕೊಂಡು ಪುನಃ ಅಲ್ಲಿಂದ ಈಚೆ ಬಂದು ಬಿಟ್ಟೆ ಅಂತ. ಇಲ್ಲಿ ನಾವು ಒಂದ್ ಸ್ವಲ್ಪ ವಿಚಾರ ಮಾಡತಕ್ಕಂತ ವಿಷಯ ಇದೆ. ಏನು ಅಂದ್ರೆ, ಸನಕಾದಿಗಳು ಅವರು ಎಷ್ಟೋ ಜನ್ಮಗಳಲ್ಲಿ ಸಾಧನೆಯನ್ನ ಮಾಡಿ ಪಡಿತಕ್ಕಂತಹ ಒಂದು ಫಲ ಇವನಿಗೆ ಕೇವಲ 6 ತಿಂಗಳಲ್ಲೇ ಸಿಕ್ತು ಅಂತ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ. ಕೇವಲ 6 ತಿಂಗಳು ಸಾಧನೆ ಮಾಡೋದ್ರಿಂದ ಇಷ್ಟೊಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಆಗ್ತದಾ ಅಂತ ಒಂದು. ಮತ್ತೊಂದು, ಸನಕಾದಿಗಳಿಗೆ ಕಷ್ಟಪಟ್ಟು ಮಾಡ್ತಾ ಇರ್ತಕ್ಕಂತಹ ಸಾಧನೆಯನ್ನ ನಾನು ಕೇವಲ 6 ತಿಂಗಳಲ್ಲಿ ಮಾಡಿಬಿಟ್ಟೆ ಅಂತ ಅಹಂಕಾರ ಏನಾದ್ರೂ ಇದೆಯಾ ಇವನಿಗೆ? ತಾನೇ ಹೇಳ್ಕೊಳ್ತಾ ಇದ್ದಾನಲ್ಲ, ಅವರೆಲ್ಲ ಎಷ್ಟೋ ಜನ್ಮಾಂತರಗಳಲ್ಲಿ ಸಾಧನೆ ಮಾಡಿ ಪಡಿತಕ್ಕಂಥದ್ದನ್ನು ನಾನು ಕೇವಲ 6 ತಿಂಗಳಲ್ಲೇ ಸಾಧನೆ ಮಾಡಿಬಿಟ್ಟೆ ಅಂತ ಅಹಂಕಾರದಿಂದ ಹೇಳ್ಕೊಳ್ತಾ ಇದ್ದಾನ ಅಂತ ಪ್ರಶ್ನೆ ಬರ್ತದೆ ನಮಗೆ. ಅಥವಾ ಅವನಿಗೆ ಅಹಂಕಾರ ಅಲ್ಲದೆ ಇದ್ರು ಈ 6 ತಿಂಗಳಲ್ಲಿ ಸಾಧನೆ ಮಾಡೋದಾದ್ರೂ ಹೇಗೆ? ಅವನು 6 ತಿಂಗಳಲ್ಲಿ ಒಬ್ಬ ಚಿಕ್ಕ ಬಾಲಕ ಇಷ್ಟು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಆಗ್ತದಾ? ಎಷ್ಟೋ ಜನ್ಮಗಳಲ್ಲಿ ಮಾಡತಕ್ಕಂತಹ ಸಾಧನೆ ಅದು. ಎಂತೆಂಥವರು ಜನ್ಮಾಂತರಗಳಲ್ಲಿ ಸಾಧನೆಯನ್ನು ಮಾಡಿದ್ರೂ ಸಿಗೋದಿಲ್ಲ. ಅಂತಹ ಒಂದು ಭಗವಂತನ ಪಾದದ ದರ್ಶನ ಕೇವಲ 6 ತಿಂಗಳಲ್ಲಿ ಇಷ್ಟು ಚಿಕ್ಕ ಬಾಲಕ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಈ ಪ್ರಶ್ನೆ ನಮಗೆ ಬರ್ತದೆ. ಇದಕ್ಕೆ ನಾವು ವಿಷ್ಣು ಪುರಾಣವನ್ನ ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ. ಈ ಶ್ಲೋಕದ ಅಭಿಪ್ರಾಯ ನಮಗೆ ಏನು ಅನ್ನೋದು ವಿಷ್ಣು ಪುರಾಣದಲ್ಲಿ ಒಂದು ಮಾತಿದೆ. ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಧ್ರುವ ಅವನು ಹಿಂದಿನ ಜನ್ಮದಲ್ಲಿ ಅನೇಕ ಸಾಧನೆಯನ್ನ ಮಾಡಿದವನೇ. ಒಬ್ಬ ಉತ್ತಮ ಬ್ರಾಹ್ಮಣನಾಗಿದ್ದ. ಆ ಜನ್ಮದಲ್ಲಿ ಆಯುಷ್ಯ ಪೂರ್ತಿ ತಪಸ್ಸು ಮಾಡಿದಾನಂತೆ. ಬ್ರಾಹ್ಮಣನಾಗಿ ಹುಟ್ಟಿದಾಗ ಆ ಆಯುಷ್ಯವನ್ನ ಪೂರ್ತಿ ತಪಸ್ಸಿಗೋಸ್ಕರ ಅಂತಾನೆ ಕಳೆದಿದ್ದಾನೆ. ಪೂರ್ತಿ ಆಯುಷ್ಯ ಮುಗಿತು. ಆವಾಗ ಅವನಿಗೆ ಕೇವಲ ಇನ್ನು 6 ತಿಂಗಳು ಮಾತ್ರ ತಪಸ್ಸು ಬಾಕಿ ಇತ್ತು. ಇನ್ನೊಂದು 6 ತಿಂಗಳು ತಪಸ್ಸು ಮಾಡಿಬಿಟ್ಟಿದ್ರೆ ಭಗವಂತನ ದರ್ಶನ ಆಗಿಬಿಡ್ತಿತ್ತು ಅವನಿಗೆ. ಆವಾಗ್ಲೇನೆ ಅವನು ಹಿಂದೆ ಬ್ರಾಹ್ಮಣ ಜನ್ಮವನ್ನ ಪಡೆದಾಗ್ಲೇನೆ ಆಯುಷ್ಯ ಪೂರ್ತಿ ತಪಸ್ಸು ಮಾಡಿದ. ಇನ್ನು ಕೇವಲ 6 ತಿಂಗಳು ಮಾತ್ರ ಬಾಕಿ ಇತ್ತು ಅವನ ತಪಸ್ಸು. ಆ 6 ತಿಂಗಳಲ್ಲಿ ತಪಸ್ಸು ಮಾಡಿ ಮುಗಿಸಿಬಿಟ್ಟಿದ್ರೆ ಭಗವಂತನ ದರ್ಶನ ಆಗಿಬಿಡ್ತಿತ್ತು ಆವಾಗ್ಲೇನೆ. ಆದ್ರೆ 6 ತಿಂಗಳು ತಪಸ್ಸು ಬಾಕಿ ಇರುವಾಗಲೇನೆ ಅವನಿಗೆ ಮರಣ ಬಂದು ಬಿಡ್ತು. ಮರಣ ಕಾಲದಲ್ಲಿ ಅವನು ಗೊತ್ತಾಯ್ತು, ಇನ್ನು ನಾನು ಸಾವು ಬರ್ತಾ ಇದೆ ನನಗಿವಾಗ ಅಂತ ಗೊತ್ತಾದ ಕೂಡ್ಲೇನೆ ಆ ಬ್ರಾಹ್ಮಣನಿಗೆ ಒಬ್ಬ ಸ್ನೇಹಿತ ಇದ್ದ, ರಾಜಕುಮಾರ. ಆ ಸ್ನೇಹಿತನಾದಂತಹ ರಾಜಕುಮಾರನನ್ನೇ ನೆನಿತಾ ಇದ್ದಂತೆ. ಅಂತ್ಯಕಾಲದಲ್ಲಿ ಯಂ ಸ್ಮರನ್ ವಾಪಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಅಂತ್ಯಕಾಲದಲ್ಲಿ ಯಾವುದನ್ನ ನಾವು ಸ್ಮರಣೆ ಮಾಡ್ತಾ ಮರಣವನ್ನ ಹೊಂದುತ್ತೇವೋ ಮುಂದಿನ ಜನ್ಮದಲ್ಲಿ ಅದೇ ಆಗಿ ಹುಟ್ಟುತ್ತೇವೆ. ಹಾಗಾಗಿ ಇವನಿಗೆ ಪ್ರಾರಬ್ಧವೂ ಇತ್ತು. ಪ್ರಾರಬ್ಧವಶಾತ್ ಆ ರಾಜಕುಮಾರನನ್ನೇ ನೆನಿತಾ ಮರಣವನ್ನ ಹೊಂದಿದ್ರಿಂದ ಆ ಬ್ರಾಹ್ಮಣ ಮುಂದಿನ ಜನ್ಮದಲ್ಲಿ ರಾಜಕುಮಾರನಾಗಿ ಹುಟ್ಟಬೇಕಾಯ್ತು. ಅವನಿಗೆ ರಾಜಕುಮಾರನಾಗಿ ಹುಟ್ಟಬೇಕು ಅನ್ನೋ ಆಸೆಯೂ ಇತ್ತು.
ಆ ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ಆದ್ರಿಂದ ಭಗವಂತ ಅವನನ್ನ ಈಗ ಉತ್ತಾನಪಾದ ಮಹಾರಾಜನ ಮಗನಾಗಿ ರಾಜಕುಮಾರನಾಗಿ ಧ್ರುವನಾಗಿ ಹುಟ್ಟಿಸಿದ್ದಾನೆ. ಅವನನ್ನ ಹುಟ್ಟಿಸಿ ಆ 6 ತಿಂಗಳ ತಪಸ್ಸು ಏನಿತ್ತಲ್ಲ ಬಾಕಿ, ಅದನ್ನ ಈಗ ಅವನ ಕೈಯಿಂದ ಮಾಡಿಸಿದ. ಹಿಂದೆ ಆಯುಷ್ಯ ಪೂರ್ತಿ ತಪಸ್ಸು ಮಾಡಿದಾನ ಅವನು ಬ್ರಾಹ್ಮಣನಾಗಿ. ಈಗ ಕೇವಲ 6 ತಿಂಗಳು ಏನು ಬಾಕಿ ಇತ್ತು ಅದನ್ನ ಮಾತ್ರ ಈ ಜನ್ಮದಲ್ಲಿ ಮಾಡಿಸಿದ. 6 ತಿಂಗಳು ತಪಸ್ಸು ಮುಗಿದ ತಕ್ಷಣದಲ್ಲೇ ಅವನಿಗೆ ಭಗವಂತ ತನ್ನ ದರ್ಶನವನ್ನ ಕೊಟ್ಟ. ಆದ್ರಿಂದ ನಾವು ಕೂಡ 6 ತಿಂಗಳು ತಪಸ್ಸು ಮಾಡಿದ್ರೆ ಸಾಕು ಪಡಿಬಹುದು ಅಂತ ತಿಳ್ಕೊಳ್ಬಾರ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಹಾಗಾಗಿ ಅನೇಕ ಜನ್ಮಗಳಲ್ಲಿ ಜ್ಞಾನಿಯಾಗಿ ತಪಸ್ಸು ಮಾಡಿ ಭಗವಂತನ ಅನುಗ್ರಹದಿಂದ ಸಾಕ್ಷಾತ್ಕಾರವನ್ನು ಪಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಆ ಭಗವಂತನ ದರ್ಶನವನ್ನ ಕೇವಲ 6 ತಿಂಗಳಲ್ಲಿ ಧ್ರುವ ಹೇಗೆ ಪಡೆದ ಅಂತನ್ನೋ ಪ್ರಶ್ನೆಗೆ ಉತ್ತರ ನಮಗೆ ಈ ವಿಷ್ಣು ಪುರಾಣದ ಧ್ರುವನ ಹಿಂದಿನ ಜನ್ಮದ ಕಥೆಯನ್ನು ನೋಡಿದಾಗ ಗೊತ್ತಾಗ್ತದೆ. ಮತ್ತೆ ಆಚಾರ್ಯ, ಧ್ರುವ ಹೇಳಿ. ಇಷ್ಟೆಲ್ಲ ಸಾಧನೆ ಮಾಡಿ ಇಂದ್ರಿಯ ನಿಗ್ರಹ ಆಗ್ಲಿಲ್ಲಲ್ಲ, ಮತ್ತೆ ಹೇಗೆ ದೇವರ ದರ್ಶನ ಆಯ್ತು? ಇಂದ್ರಿಯ ನಿಗ್ರಹ ಇವನಿಗೆ ನಿಜವಾಗ್ಲೂ ಆಗಿದೆ. ಯಾಕೆ ಅಂತಂದ್ರೆ ಈಗ ಅವನು ನಮಗೋಸ್ಕರ ಹೇಳಿದ್ದಷ್ಟೇ ಈ ಮಾತು. ನಾ ಈಗ ಹಿಂದೆ ಹೇಳಿದ್ನಲ್ಲ, ವಿಷಯ ಪದಾರ್ಥದ ಆಸೆಯಿಂದ ಹೊಡೆಸ್ಕೊಂಡು ಈಚೆಗೆ ಬಂದು ಬಿಟ್ಟೆ ಅಂತ ಏನ್ ಹೇಳಿದ್ನಲ್ಲ, ಇದರಲ್ಲಿ 2 ಉದ್ದೇಶ ಇದೆ. ಒಂದು, ಅವನಿಗೆ ಕರ್ತವ್ಯ ಇದು ನಂದು, ನನ್ನ ಜವಾಬ್ದಾರಿ ಅನ್ನೋದು ಗೊತ್ತಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಜವಾಬ್ದಾರಿ ಅಂತ ಇರ್ತದೆ. ಮೋಕ್ಷ ನಿಶ್ಚಿತ ಅದು ಅವನಿಗೂ ಗೊತ್ತಿದೆ. ಧ್ರುವಲೋಕದ ಆಧಿಪತ್ಯ, ಧ್ರುವಲೋಕದ ಒಂದು ಮಹಾತ್ಮ್ಯ ಅದು ಅವನಿಗೆ ಗೊತ್ತೇ ಇದೆ. ಆ ಧ್ರುವಲೋಕದ ಆಧಿಪತ್ಯವನ್ನ ನಾನು ಪಡೆದು ಅಲ್ಲಿ ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಅದು ನನ್ನ ಕರ್ತವ್ಯ ಅನ್ನೋದು ಗೊತ್ತಿದೆ. ಅದಕ್ಕೂ ಮುಂಚೆ ಇಲ್ಲಿ ಭೂಮಿಯಲ್ಲಿ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಬೇಕು, ಅದು ಕೂಡ ಒಂದು ಕರ್ತವ್ಯನೇ. ಅದನ್ನು ಭಗವಂತನ ಸೇವಾ ರೂಪದಲ್ಲಿ ಮಾಡ್ತಾನ ಅವನು. ಇದು ನನ್ನ ಜವಾಬ್ದಾರಿ ಅನ್ನೋದು ಗೊತ್ತಿದೆ ಅವನಿಗೆ. ಆ ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೋಸ್ಕರನೇ ಬಂದಿದ್ದಾನೆ. ಎಷ್ಟೇ ಅಂದ್ರೂ ನೇರವಾಗಿ ಮೋಕ್ಷಕ್ಕೆ ಹೋಗದೆ ನಾನು ಇಲ್ಲಿ ಸಂಸಾರದಲ್ಲೇ ಉಳಿಬೇಕಾಯ್ತಲ್ಲ ಅನ್ನೋದು ವಿಷಯ ಪದಾರ್ಥ ಅಂತ ಹೇಳಿದ್ದಷ್ಟೇ ಬಿಟ್ರೆ, ವಿಷಯ ಪದಾರ್ಥವನ್ನ ಅನುಭವಿಸ್ಬೇಕು ಅಂತ ಬಂದವನಲ್ಲ ಇವನು. ಅದನ್ನು ಭಗವತ್ ಪೂಜಾ ರೂಪವಾಗಿ ಅನೇಕ ಹಿಂದೆ ಹೇಳಿದಂತೆ ಬಹುದಕ್ಷಿಣ ಸಹಿತವಾದ ಯಜ್ಞಗಳಿಂದ ಭಗವಂತನ ಆರಾಧನೆ ಮಾಡ್ತಾನೆ. ಅದು ಒಂದು ದೊಡ್ಡ ಸಾಧನೆ. ಅದೆಲ್ಲ ಮಾಡಬೇಕಾಗಿದೆ, ಇನ್ನು ಬಾಕಿ ಇದೆ. ಆ ರೀತಿ ಭಗವಂತನ ಸೇವೆ ಮಾಡಬೇಕು ಅನ್ನೋದು ಅವನ ಯೋಗ್ಯತೆಯಲ್ಲಿದೆ. ಅದು ಗೊತ್ತಿದ್ದೇ ಅವನು ಬಂದಿದ್ದಾನೆ. ಆದ್ರೂ ನಮ್ಮ ಪರವಾಗಿ ನಾವೆಲ್ಲ ಈ ರೀತಿ ತಿಳ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ತಾನು ಹಾಗೆ ಅಂದುಕೊಳ್ತಾ ಇದ್ದಾನಷ್ಟೆ. ಅವನು ವಿಷಯ ಪದಾರ್ಥಗಳಿಂದ ಏನೋ ನೀವು ಹೇಳಿದ್ದು ಆಸೆ ಬಿಡ್ಲಿಲ್ಲ ಅಂತ ಹಾಗೆ ತಿಳ್ಕೊಳ್ಬಾರ್ದು. ಬಟ್ ಅದನ್ನ ದೇವರೇ ಹೇಳಿದ್ದಾರೆ, ನಿಂಗೆ ಬಂದು ವಿರೋಧ ಹೋಗಿಡುತ್ತೆ ಎಂಬ ಮಾತು ಮುಂಚೆ ಹೇಳಿಬಿಟ್ರು, ರೈಟ್? ವಿರೋಧ ಹೋದ್ರೆ ಎಷ್ಟೇ ಅಂದ್ರೂ ಸಂಸಾರನೇ ಅಲ್ವಾ, ಅದು ಅವನಿಗೆ ಕೊರತೆ ಇದೆ. ಮೋಕ್ಷ ಅಲ್ಲ, ನೇರವಾಗಿ ಮೋಕ್ಷಕ್ಕೆ ಹೋಗ್ಬಿಡ್ಬೋದಾಗಿತ್ತು. ಎಷ್ಟೇ ಆದ್ರೂ ಇದು ಸಂಸಾರವೇ. ಇಂತಹ ದೊಡ್ಡ ರಾಜ್ಯ ಪದವಿ ಸಿಕ್ಕರೂ ಇದು ಸಂಸಾರವೇ. ಆ ಸಂಸಾರವನ್ನು ನಾನು ಬೇಡಿಬಿಟ್ಟೆ ಅಂತ ಅವನಿಗೆ ಒಂದ್ ಸ್ವಲ್ಪ ಕೊರತೆ ಮನಸ್ಸಿನಲ್ಲಿ. ಆ ಭಗವಂತನಿಂದ ಧ್ರುವ ರಾಜ್ಯವನ್ನ ಯಾಕೆ ಕೇಳಿದ ಅನ್ನೋ ಪ್ರಶ್ನೆಯೂ ಈಗ ಬರೋದಿಲ್ಲ. ಯಾಕೆಂದ್ರೆ ಅದು ಅವನ ಕರ್ತವ್ಯ. ಆದ್ರಿಂದ ಅದನ್ನ ಕೇಳಿದ ಅವನು. ಸಮಾಧಿನಾನೇಕ ಭವೇನ ಯತ್ಪದಂ ವಿದುಸ್ಸನಂದಾದಯ ಊರ್ಧ್ವರೇತಸಃ ಮಾಸೈರಹಂ ಷಡ್ಭಿರಮುಷ್ಯ ಪಾದಯೋಃ ಛಾಯಾಮುಪೇತ್ಯಾಪಹತ ಪೃಥಂಮತಿಃ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳು ಒಂದು ಸಂದೇಹ.
ಗುರುಗಳೇ ಹೇಳಿ ಹೇಳಿ. ಇಲ್ಲ, ಇನ್ನು ಆರಂಭದಲ್ಲಿ ಕೂಡ ನಿನ್ನಿನ ಕ್ಲಾಸಲ್ಲಿ ಪರಮಾತ್ಮ ಇವನಿಗೆ ಧ್ರುವನಿಗೆ ವರ ಕೊಟ್ಬಿಟ್ಟು 36 ವರ್ಷಗಳು ರಾಜ್ಯ ಪರಿಪಾಲನೆ ಮಾಡ್ತಾನೆ ಮತ್ತೆ ಧ್ರುವ ಲೋಕಕ್ಕೆ ಬರ್ತಾನ ಅಂದ್ಬಿಟ್ಟು ತನ್ನ ಮಲತಾಯಿಯಿಂದ ಮತ್ತ ಅಣ್ಣನಿಂದ ದುಃಖವನ್ನು ಏನು ಹೊಂದೋದಿಲ್ಲ. ಆ ಅಣ್ಣನ ಅವನು ಕಾಡಿಗೆ ಹೋಗ್ತಾನ, ಅವನ್ನು ಹುಡ್ಕೊಂಡು ಹೋಗು ತಾಯಿ ಈ ಕಾಡಿಗೀಚಲ್ಲಿ ದುಃಖ ಪಡ್ತಾಳೆ, ತನ್ನ ಜೀವನ ಕಳ್ಕೊಳ್ತಾಳೆ ಅಂತ ಹೇಳಿದಾರಲ್ಲ. ಆ ಕಾರ್ಯ ಕರ್ಮ ಆರಂಭ ಆಗಕ್ ಮೊದಲೇನೆ ಪರಮಾತ್ಮ ಫಲವನ್ನು ಹೇಳಿದ್ರೆ ಪರಮಾತ್ಮ ಸರ್ವಜ್ಞ, ಅವನಿಗೆ ಗೊತ್ತಿರುತ್ತೆ. ಆದ್ರೆ ನಾವು ಯಾಕೆ ಆ ಕಾರ್ಯವನ್ನು ಮಾಡಬೇಕು ಎಂಬ ಒಂದು ಸಂದೇಹ ಬರೋದಿಲ್ವಾ? ಅದನ್ನ ಮಾಡಿದ್ದು ಇವನಲ್ಲ, ಅವನು ಈಗ ರಾಜರು ಕ್ಷತ್ರಿಯರು ಕಾಡಿಗೆ ಹೋಗೋದು, ಬೇಟೆ ಆಡೋದು ಇದೆಲ್ಲ ಅವರ ಇದು ದೈನಂದಿನ ಕ್ರಿಯೆ. ಇದು ವಾಕಿಂಗ್ ಹೋಗ್ತೇವಲ್ಲ ನಾವು, ಹಾಗೆ ಕಾಡಿಗೆ ಹೋಗೋದು, ಬೇಟೆ ಆಡೋದು ಪ್ರತಿನಿತ್ಯದ ಕರ್ತವ್ಯ ಅದು. ಆ ರೀತಿ ಹೋಗುವಾಗ ಯಾವತ್ತೋ ಒಂದ್ ದಿವಸ ಅವನಿಗೆ ಈ ರೀತಿ ಮರಣ ಆಗ್ತದೆ. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಾವು ಅನ್ನೋದು ಯಾವಾಗ ಯಾರಿಗೆ ಯಾವ ರೀತಿ ಬರ್ತದೆ ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದಿನ ನಾವು ವಾಕಿಂಗ್ ಹೋಗದೆ ಕೂಡ್ಲಿಕ್ಕೆ ಆಗ್ತದ? ಹಾಗೆ ಇಲ್ಲ, ನನ್ನ ಪ್ರಶ್ನೆಯಲ್ಲಿಗೆ ಆ ಕರ್ಮ ಆರಂಭ ಮೊದಲೇನೆ ಫಲವನ್ನ ಪರಮಾತ್ಮ ಹೇಳಿದಾನ ಎಂಬ ಒಂದು ಸಂದೇಹ ಬರುವುದಿಲ್ವಾ ಅಂತ ನನಗೆ. ಯಾರಿಗೆ ಹೇಳ್ದ? ಇವನಿಗೆ ಹೇಳಿದ್ದು, ಧ್ರುವನಿಗೆ ಹೇಳ್ದ. ಧ್ರುವನಿಗೆ ಹೇಳಿದ ಈ ತನ್ನ ಅಣ್ಣನು ತನ್ನ ಮಲತಾಯಿನೂ ಮುಂದಕ್ಕೇನು ಹೋಗ್ತಾರೆ. ಹೌದು, ಅದು ಮಧ್ಯೆ ಗೊತ್ತಾಯ್ತು ಅವನಿಗೆ ಅಷ್ಟೇ. ಅಲ್ಲ, ಇವಾಗ ಒಂದು ಕೆಲಸವನ್ನ ಮಾಡಿದ್ರೆ ಅದಕ್ಕೂ ಫಲ ಉಂಟು, ಕೆಲಸವನ್ನೇ ಮಾಡ್ಲಂಗ್ ಹೋದ್ರೆ ಫಲ ಬಂದು ಬೇರೆ ತರ ಇರ್ಬೇಕಲ್ವಾ? ಅದು ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಆ ತರ ಕೆಲಸ ಮಾಡ್ತಾನೆ, ಅದಕ್ಕೆ ತಕ್ಕಂತೆ ಫಲ ಪಡಿತಾನೆ ಅನ್ನೋದು ಭಗವಂತ ಸರ್ವಜ್ಞನಾದ್ರಿಂದ ಇವನಿಗೆ ಮೊದಲೇ ಹೇಳ್ದ ಅಷ್ಟೇ. ಅವರವರ ಯೋಗ್ಯತಾನುಸಾರವಾಗಿ ಆ ಕರ್ಮಗಳನ್ನ ಅವರವರು ಮಾಡ್ಲೇಬೇಕು, ಅದಕ್ಕೆ ತಕ್ಕಂತೆ ಫಲವನ್ನ ಪಡಿಲೇಬೇಕು. ಯಾರು ಏನ್ ಕರ್ಮ ಮಾಡ್ತಾರೆ, ಏನ್ ಫಲ ಪಡಿತಾರೆ ಅನ್ನೋದು ನಮಗ್ ಗೊತ್ತಿರೋದಿಲ್ಲ. ಅದನ್ನ ಭಗವಂತ ಅವನಿಗೆ ಹೇಳಿದ, ಇವನಿಗೆ ಗೊತ್ತಾಯ್ತು. ಅವ್ರಿಬ್ಬರದು ಗೊತ್ತಾಯ್ತು ಅಷ್ಟೇ, ಎಲ್ರದ್ದು ಗೊತ್ತಾಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ಪರಮಾತ್ಮ ಈ ಜೀವನದಲ್ಲಿ ಇದ್ದು ಯೋಗ್ಯತಾನ ಕರ್ಮವನ್ನ ಯೋಗ್ಯತಾನುಸಾರ ಕರ್ಮವನ್ನ ಮಾಡಿಸಿ ಆ ಫಲವನ್ನ ಕೊಡ್ತಾನ ಎಂಬುದು ಇಲ್ಲಿ ನಿಶ್ಚಯ ಆಗತ್ತೆ ಅಲ್ಲಿಗೆ. ಹೌದು, ಅದು ನಿಶ್ಚಿತವೇ. ಎಲ್ರಿಗೂ ಹಾಗೆ ಮಾಡೋದು ಭಗವಂತ. ಎಲ್ಲರಿಗೂ ಅವರವರ ಯೋಗ್ಯತಾನುಸಾರವಾದ ಕರ್ಮವನ್ನು ಅವ್ರ ಕೈಯಿಂದ ಮಾಡಿಸಿ ಅವರಿಗೆ ಫಲವನ್ನೇ ಕೊಡೋದು. ಅದು ಏನು ಯೋಗ್ಯತೆ, ಏನು ಕರ್ಮ, ಏನು ಫಲ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಜ್ಞಾನಿಗಳಿಗೆ ಮತ್ತು ಭಗವಂತನಿಗೆ, ದೇವತೆಗಳಿಗೆ ಗೊತ್ತಿರುತ್ತೆ. ಸೊ ಆ ಕಾಲದಲ್ಲಿ ಆ ಕರ್ಮವನ್ನು ಮಾಡುವುದು ನಮ್ಮ ಕರ್ತವ್ಯ ಅಷ್ಟೇನೆ. ಅದನ್ನು ಅವನೇ ಮಾಡಿಸ್ತಾನೆ. ಅದು ಅವನು ಮಾಡಿಸ್ತಾನೆ. ಆಯ್ತು, ಧನ್ಯವಾದಗಳು. ನಂಗೆ 2-3 ಪ್ರಶ್ನೆ ಇದೆ ಆಚಾರ್ಯ. ಸೊ ಇದು ಇವ ಒಂದು 36,000 ವರ್ಷ ರಾಜಪಾಲನೆ ಮಾಡಿರೋ ತನ ಎಲ್ಲ ನೋಡಿರಿ ನಾವು. ಇವ ಯಾವ ಕಾಲ, ಕೃತಯುಗವ, ಯಾವ ಕಾಲದಲ್ಲಿ ನಡೆದ ಘಟನೆ ಇದು? ಇದು ಸ್ವಯಂಭುವ ಮನ್ವಂತರ. ಇವಾಗ ನಾವು ಸ್ವಯಂಭುವ ಮನ್ವಂತರದ ಕಥೆಯನ್ನ ನೋಡ್ತಾ ಬರ್ತಾ ಇದ್ದೇವಲ್ಲ. ರೈಟ್. ಅದು ಮನುವಿನ ಮಗ ಉತ್ತಾನಪಾದ ಮತ್ತು ಪ್ರಿಯವ್ರತ. ಆ ಉತ್ತಾನಪಾದನ ಮಗ ಇವನು ಧ್ರುವ. ಹಾಗಾಗಿ ಮೊದಲು ಸ್ವಯಂಭುವ ಮನು, ಆಮೇಲೆ ಪ್ರಿಯವ್ರತ, ಆಮೇಲೆ ಉತ್ತಾನಪಾದ, ಆಮೇಲೆ ಇವನು ಧ್ರುವ. ಸೊ ಇದು ಒಂದು ಕೃತಯುಗದಲ್ಲಿ ನಡೆದ ಘಟನೆ ಅನ್ಕಳ್ತಾನೆ. ಸ್ವಯಂಭು ಮನು ಆಯ್ತು, ಕೃತಯುಗದಲ್ಲಿ ನಡೆದ ಇದು ಅನ್ಕಳ್ತಾನೆ. ಇಟ್ಟು ವರ್ಷ ರಾಜ್ಯಪಾಲ ಮಾಡ್ತಾನ, ಆಮೇಲೆ ಆಯುಷ್ಯ ಎಲ್ಲ ಅಲ್ಲಿ ತನ ಜಾಸ್ತಿ ಆಗಿದೆ ನಿಮ್ಗೆಲ್ವಾ. ಕೃತಯುಗದಿಂದ ಒಂದು ಆಯುಷ್ಯ ಜಾಸ್ತಿ ಹಂಗ ಹಾಗೆ ತಗೋಬಹುದು. ಸೊ ಈ ಬಾಲಕನ 8 ವಯಸ್ಸು ಇವನಿಗೆ ಒಂದು 5-6 ವಯಸ್ಸು ಇದೆ ಅಂತ ತಗೊಂಬಕ್ಕ. 8 ವಯಸ್ಸು ಇವನಿಗೆ ಈ ತರ ತಪಸ್ ಮಾಡಿದ ಅಂತಲ್ಲ ಬಾಲಕ. 5 ವರ್ಷ. ಓಕೆ. ಆಮೇಲೆ ಆಚಾರ್ಯ, ನಾವು 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯ ನೋಡ ಅಂತಲ್ಲ, ನಾವು ಬಂದು ಏನ್ ಹೇಳೋದು, ನಾವು ಈ ಇಡ, ಪಿಂಗಲ ಮತ್ತು ಸುಷ್ಮುನ ನಾಡಿಲಿ ಬಂದು ಒಂದು ಜೀವ ಹೋದ್ರೆ ಯಾವ ಲೋಕಕ್ಕೆ ಹೋಗ್ತಾನ ಒಂದು ನೋಡಿ ನಾವು. ಸೊ ಅಲ್ಲಿ ಬಂದು ದೇವಯಾನ, ಅಲ್ಲಿ 3 ಯಾನ ಇದೆ. ಏನಿದೆ ಅಂದ್ರೆ ಪಿತೃಯಾನ, ದೇವಯಾನ, ಬ್ರಹ್ಮಯಾನ ಎಂಬ 3 ಯಾನ ಇದೆ.
ಈ ಸುಷ್ಮಾ ನಾಡಿಲಿ ಬಂದು ಹೋದ್ರೆ ಅವ ಬ್ರಹ್ಮ ಇಲ್ಲಿ ಹೋಗಿ ತಿರುಗಿ ಅವ ಬಂದು ಬರೋದಿಲ್ಲ ಹಂಗೆ ಅಂಬ ನೋಡಿ ನಾವು ನಾ ಬರೋದಿಟ್ಟಿನ ಧ್ರುವಲೋಕ ಅವ ಇಂದ್ರಲೋಕ ವೈಶ್ವಾನರ ಲೋಕ ಆದಿತ್ಯ ಮಂಡಲ ಹೋಮ ಮಂಡಲ ಹಂಗೇನೊಂದು ಬರೆದಿಟ್ಟಿದ್ದಾನೆ. ಸೊ ಈ ತರ ಒಂದು ಧ್ರುವಲೋಕ ಅಂಬದು ಬ್ರಹ್ಮ ನಾಡಿಯಲ್ಲಿ ಯಾರು ಜೀವ ಓದ್ತಾನೆಯೋ ಅವ ಮೇಲೆ ಹಾಗೆ ಓದ್ತಾನೆ ತಗೊಬೇಕು ನಾವು. ಹೌದು, ಬ್ರಹ್ಮನಾಡಿ ಮೂಲಕವಾಗಿ ಯೋಗಿಗಳು ತಮ್ಮ ದೇಹವನ್ನ ತ್ಯಾಗ ಮಾಡಿ ಹೋಗುವಾಗ ಧ್ರುವಲೋಕದ ಮಾರ್ಗವಾಗಿ ಮೋಕ್ಷವನ್ನು ಪಡಿತಾರೆ. ಸೊ ಅವರು ಧ್ರುವಲೋಕ ಹೋಯಿಟ್ಟು ಆಮೇಲೆ ಬಂದು ಸಿಂಶುಮಾರ ವೈಶ್ವಾನರ ಲೋಕಕ್ಕೂ ಹೋಗ್ತಾರೆ. ಸೊ ಆತರ ಹಂಗೆ ಹೌದು, ಹಾಗೆ ಮೇಲೆ ಹೋಗ್ತಾ ಇರ್ತಾರೆ. ಧ್ರುವಲೋಕಕ್ಕೆ ಒಂದು ಬಾರಿ ಹೋದವರು ಮತ್ತೆ ಕೆಳಗೆ ಬರೋದಿಲ್ಲ, ಹಾಗೆ ಮೇಲೇನೆ ಹೋಗಿ ಕೊನೆಗೆ ಮೋಕ್ಷವನ್ನು ಪಡಿತಾರೆ. ಈ ಧ್ರುವಲೋಕ ಸಿಂಶುಮಾರ ಲೋಕ ಎಲ್ಲ ಡಿಫರೆಂಟ್ ಲೋಕಲ್ ಹೋಗಿ ಈ ಜೀವ ಸ್ಟೇ ಮಾಡಿ ಹಂಗೆ ಮೇಲೆ ಹೋಗ್ತಾ ಇದ್ದಾನ. ಅದಕ್ಕೋಸ್ಕರ ಈ ಲೋಕ ಎಲ್ಲ ಬಂದು ಸೃಷ್ಟಿ ಮಾಡ್ತಾರೆ ದೇವರು. ಹೌದು ಹೌದು ಹೌದು. ಓಕೆ, ಧ್ರುವಲೋಕ ಆದ್ಮೇಲೆ ಯಾವ ಲೋಕ ಮೇಲೆ? ನಾ ಬರೆದಿಟ್ಟಿದ್ದೇನೆ ನೋಡು. ಧ್ರುವಲೋಕ, ಇಂದ್ರಲೋಕ, ವೈಶ್ವಾನರ ಲೋಕ, ಆಮೇಲೆ ಬಂದು ಆದಿತ್ಯ ಮಂಡಲ, ಅದ್ರ ಮೇಲೆ ಸೋಮ ಮಂಡಲ ಬರೆದಿಟ್ಟಿದ್ದೇನೆ. ಬಟ್ ಅದು ಕರೆಕ್ಟ್ ಅಂತಿಲ್ಲ. ಬರೆದಿಟ್ಟಿದ್ದೇನೆ 25ನೇ ಶ್ಲೋಕದಲ್ಲಿ ಬರ್ತದೆ. ಅದು ಎರಡನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕ. ಇಂದ್ರಲೋಕನೂ ಕೂಡ ಧ್ರುವಲೋಕ ಆದ್ಮೇಲ ಹಂಗನ್ ಬರೆದಿಟ್ಟಿದ್ದೇನೆ, ತಪ್ಪ ಅಂತಿಲ್ಲ. ನಾನು ನನ್ನ ನೋಟ್ಸ್ ಬರೆದಿಟ್ಟಿದ್ದೇನೆ. ಅಲ್ಲಿ ಇದ್ದದ್ದು ಬರ್ದಿದ್ದೀರೋ ಅಥವಾ ನೀವೇ ಬರ್ಕೊಂಡಿದ್ದೀರೋ ಹೇಗೆ? ಇಲ್ಲ, ನೀವ್ ಹೇಳಿದ್ದಿಲ್ಲ ಬರ್ಕೊಂಡ್ರೆ ತಪ್ಪ ಕೂಡ ಬರ್ಕೊಂಡ್ರು ಅಂತ. ಸೊ ಅದು ನೋಡಿರ್ತಾ ನೀವು ತಿರುಗಿ 25ನೇ ಶ್ಲೋಕ ನೋಡಿರ, 2ನೇ ಅಧ್ಯಾಯ 2ನೇ ಸ್ಕಂದ 25ನೇ ಶ್ಲೋಕ. ಅಲ್ಲಿ ಆರ್ಡರ್ ಪ್ರಕಾರ ಯಾವ್ಯಾವ ಲೋಕ ಆದ್ಮೇಲೆ ಯಾವ್ಯಾವ ಲೋಕ ಅಂತ ಹೇಳಿದ್ದೇನೆ ನಾನು. ಹೇಳಿದ್ದೀರಿ. ತಿರುಗಿ ಕೇಳ್ತಾನೆ ನಾನು, ಬೇಕಾದ್ರೆ ನಾನು ಬರ್ದಿಟ್ಟಿದ್ದೆ ನಾನು. ಸೊ ಇರ್ಬೋದು, ನೋಡೋಣ. ಇಂದ್ರಲೋಕ ಅಂತಂದ್ರೆ ಮೋಸ್ಟ್ಲಿ ಸ್ವರ್ಗ ಅಲ್ಲ. ಯಾಕೆಂದ್ರೆ ಸ್ವರ್ಗಕ್ಕೆ ಹೋದವ್ರು ಮತ್ತೆ ಹಿಂತಿರುಗಿ ಬರ್ತಾರೆ. ಇಲ್ಲಿ ಧ್ರುವಲೋಕ ಆದ್ಮೇಲೆ ಇಂದ್ರಲೋಕ ಅಂತದ್ ಏನಿದೆ ಅಲ್ಲ, ಅದು ಸ್ವರ್ಗ ಅಲ್ಲ. ಅದಕ್ಕೆ ಡೌಟ್ ನಮ್ಗೆ. ಇಂದ್ರಲೋಕಕ್ಕೆ ಹೋದವ್ರು ಹಿಂತಿರುಗಿ ಬರ್ತಾರೆ. ಇಂದ್ರಲೋಕ ಅಂದ್ರೆ ಸ್ವರ್ಗ ಅಂತ ಇಟ್ಟುಕೊಂಡ್ರೆ ಸ್ವರ್ಗಕ್ಕೆ ಹೋದವ್ರು ಮತ್ತೆ ಹಿಂತಿರುಗಿ ಬರ್ತಾರೆ. ಇದು ಯಾವ ಲೋಕಕ್ಕೆ ಹೋದ್ರೆ ಮತ್ತೆ ಹಿಂತಿರುಗಿ ಬರೋದಿಲ್ವೋ ಆ ಲೋಕ ಅಂತ ಇಲ್ಲಿ ಹೇಳಿರೋದ್ರಿಂದ ಧ್ರುವಲೋಕಕ್ಕೆ ಹೋದವ್ರು ಹಾಗೆ ನೇರವಾಗಿ ಮೇಲೆ ಮೋಕ್ಷಕ್ಕೆ ಹೋಗ್ಬೇಕೆ ಹೊರತು ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ಲ ಅಂತ. ಧ್ರುವಲೋಕ ಮೇಲೆ ಬಂದು ವೈಶ್ವಾನ ಲೋಕ ಬರ್ತೆ ಎಂಬುದು ನಾನು ನೋಡಿದೆ, ಇಲ್ಲಿ ಹಾಕಿದ್ದಾರೆ. ಸರಿ ಇರ್ಲಿಕ್ಕಿಲ್ಲ. ತಿರುಗಿ ನಾವು ಕೇಳಬೇಕು. ನಮಸ್ಕಾರ ಗುರು. ಹರೇ ನಮಃ. ಹರೇ ನಮಃ. ಅರ್ಪಣಮಸ್ತು. ಹರೇ ನಮಃ. ಕೃಷ್ಣ.